ವಿಜೇಂದ್ರ ಅವರ ಪರವಾಗಿ ಶಕ್ತಿ ಹೇಳ್ತಾ ಇದ್ದಾರೆ ಸರ್ ಹಾಗಂತ ವಿಜೇಂದ್ರ ಪರವಾಗಿ ನಾವು ಸ್ಟೇಟ್ಮೆಂಟ್ ಇಲ್ಲಿ ತನಕ ಕೊಟ್ಟಿಲ್ಲ. ನಾವು ಪಕ್ಷದ ಪರವಾಗಿದ್ದೀವಿ, ಪಕ್ಷದ ಅಧ್ಯಕ್ಷರ ಪರವಾಗಿದ್ದೀವಿ. ವಿಜೇಂದ್ರ ಅವರ ಪರವಾಗಿ ನಾವಿಲ್ಲ. ಪಕ್ಷದಲ್ಲಿ ಯಾರೇ ಅಧ್ಯಕ್ಷರಿದ್ರು ಅವ್ರ ಪರವಾಗಿ ನಾವು ನಿಲ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಅದರಂತೆ ನಾವು ನಡ್ಕೊಂತೀವಿ. ಇಲ್ಲಿ ಯತ್ನಾಳ್ ವಿರುದ್ಧ ಒಂದು ಸಭೆ ಮಾಡ್ತಾ ಇದ್ದಾರೆ. ಯತ್ನಾಳ್ಗೆ ಇದಕ್ಕೆ ಸಂಬಂಧನೇ ಇಲ್ಲ. ಯತ್ನಾಳನ್ನ ಈಗಾಗಲೇ ಹೈಕಮಾಂಡ್ ಅವರು ಕರೆದವರೆ, ಅವ್ರನ್ನ ಏನು ಸೂಚನೆ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಮಾಡುವಂಥ ಸಭೆ ಅಲ್ವೇ ಅಲ್ಲ ಇದು ನಮ್ಮ ಕ್ಷೇತ್ರಗಳಲ್ಲಿ ಯಾರು ಸಂಭಾವ್ಯ ಅಭ್ಯರ್ಥಿಗಳಿದ್ದಾರೆ, ಸುಮಾರು 60 ಜನ ನಾವು MLAಗಳು ex-MLAಗಳಿದ್ದೇವೆ. ಇದರಲ್ಲಿ 80% ಜನ ಗೆದ್ದು ಬರುವಂಥ ಶಕ್ತಿ ಇರುವಂಥ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಅವರೆಲ್ಲ ಯಾವ ರೀತಿ ಮುನ್ನಡಿಬೇಕು, ನಮ್ಮ ಕ್ಷೇತ್ರಗಳನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು, ಮತ್ತು ಪಕ್ಷವನ್ನು ಗೆಲ್ಲೋದಕ್ಕೆ ಏನು ಮಾಡಬೇಕು, ನಾವೆಲ್ಲ ಹೆಂಗಿರಬೇಕು, ಗೆದ್ದು ಬರಬೇಕು ಅನ್ನೋದಕ್ಕೋಸ್ಕರ ನಾವು ಸೇರ್ತಾ ಇರುವಂಥದ್ದು. ಕೇವಲ ನಾವು ಯಾವುದು ಯತ್ನಾಳ್ಗೋಸ್ಕರ ಇನ್ಯಾವುದೋ ವಿಚಾರಕ್ಕೋಸ್ಕರ ನಾವು ಸೇರ್ತಾ ಇಲ್ಲ. ನಮ್ಮ ವಿಚಾರಗಳಕ್ಕೋಸ್ಕರ ನಾವು ಸೇರ್ತಾ ಇದ್ದೀವಿ. ಇನ್ನೂ ಕೆಲವು ವಿಚಾರಗಳಿದ್ದಾವೆ, ಅವೆಲ್ಲ ನಿಮ್ಮ ಮುಂದೆ ಈಗ ಹೇಳಲ್ಲ. ಸಭೆಯ ನಂತರ ಕೆಲವು ಏನು ತೀರ್ಮಾನ. ಯಾರು ನಾವೇನು ಯಾರ ಪರವಾಗಿ ಮಾಡ್ತಾ ಇದ್ದೀವಿ, ಯಾರ ವಿರುದ್ಧ ಮಾಡ್ತಾ ಇದ್ದೀವಿ, ಯಾರ ಪರ ಇದ್ದೀವಿ, ಯಾರ ವಿರುದ್ಧ ಇದ್ದೀವಿ? ನಮಗೆ ಸ್ವಂತಕ್ಕೋಸ್ಕರ ಅಲ್ಲಲ್ಲ, ನಮ್ಮ ಸ್ವಂತಕ್ಕೋಸ್ಕರ ನಾವು ಮಾಡ್ಕೋಬಾರ್ದಾ? ನೀವು ಬರಬಾರ್ದು ಅಂದ್ರೆ ಇಲ್ಲಿ ಬಂದು TV ಹಿಡಿಯಲ್ವಾ? ಹಿಡಿತೀರಲ್ಲ, ಮಾತು ಕೇಳ್ತಿರಲ್ಲ, ಯಾಕೆ ಕೇಳ್ತೀರಿ? ಅದು ಅಲ್ಲಿಂದ ಯಾವ ರೀತಿ ನಮಗೆ ಆಹ್ವಾನ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ರಾಜ್ಯಾಧ್ಯಕ್ಷರು ಕುರ್ಚಿ ಅಲ್ಗಾಡ್ತಾ ಇದೆ, ಜನವರಿಯನ್ನು ಇಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ಗಟ್ಟಿಯಾಗಿದೆ. ಚೇರ್ಗಳು ಕದಲಿಸಿದ್ರೆ ಅಲ್ಲೇ ಪಕ್ಕಕ್ಕೆ ಹೋಗ್ತವೆ, ಮತ್ತೆ ಅಲ್ಲೇ ಬರ್ತವೆ, ಪಕ್ಕಕ್ಕೆ ಹೋಗ್ತವೆ, ಅಲ್ಲೇ ಬರ್ತವೆ. ಅದ್ರ ಬಗ್ಗೆ ಯಾಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಮ್ಮದೇ ಆದಂಥ ವಿಚಾರಗಳು ಬೇರೆ ಇದ್ದಾವೆ. ಪಕ್ಷ ಉಳಿಸಿ ಅನ್ನೋ ವಿಚಾರ ನಮ್ಮದು. ಪಕ್ಷವನ್ನು ಯಾರು ಮುನ್ನಡೆಸ್ತಾರೆ, ಯಾರು 10 ಜನ MLAಗಳನ್ನು ಗೆಲ್ಸ್ಕೊಂಬರೋ ತಾಕತ್ತಿದೆ ಅಂಥವ್ರು ನಮಗೆ ಬೇಕಾಗಿದೆ ಲೀಡರ್. ಸುಮ್ಮನೆ ಬರೀ ಬಾಯಿಯಿಂದ ಮಾತುಗಳು ಹೆಚ್ಚು ಖರ್ಚು ಮಾಡೋರಲ್ಲ ಬೇಕಾಗಿರೋದು, ಬೇರೆಯವ್ರನ್ನ ಬೈಯೋರಲ್ಲ ನಮಗೆ ಬೇಕಾಗಿರೋದು. ಯಾರು 10 ಜನ MLAಗಳನ್ನ ಗೆಲ್ಸ್ಕೊಂಬಂದು ಆ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ನಾನು ಈ ಪಕ್ಷದ ನಾಯಕ ಅಂತೇಳಿ ಹೇಳುವಂಥ ನಾಯಕನ ಬೇಕು ನಮಗೆ. ಈಗ ಮಾತಾಡೋರೆಲ್ಲರೂ ಜಾಸ್ತಿ ಮಾತಾಡೋರೆಲ್ಲರೂ ಅವ್ರವ್ರ ಕೆಪಾಸಿಟಿನವ್ರು ಬೆನ್ಮುಟ್ಟು ನೋಡಬೇಕು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು. ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದಿಲ್ಲ. ನಾವು ಈಗ ಸಭೆ ನಂತರ ತಮಗೆಲ್ಲರಿಗೂ ಕೂಡ ಮಾಹಿತಿ ಕೊಡ್ತೀವಿ. ಆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ. ನಾವು ಉಚ್ಚಾಟನೆ ಮಾಡಿ ಅಂತಲ್ಲ, ಇಟ್ಕೊಳ್ಳಿ ಅಂತಲೂ ನಾವು ಹೇಳಲ್ಲ. ಅದ್ರ ವಿಚಾರ ನಮ್ದಲ್ಲ, ಈಗ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಅಲ್ಲಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದಮೇಲೆ ನಾವು ಮತ್ತೆ ಹೈಕಮಾಂಡ್ ಅದಕ್ಕೋಸ್ಕರ ನಾವು ಹೋಗೋ ಅವಶ್ಯಕತೆ ಇಲ್ಲ ಸರ್. ನಮ್ಮದೇ ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಇನ್ನು ನಮ್ಮ ವಿಚಾರಣೆ ಬೇರೆ ಇದೆ. ಅದು ಸಭೆ ನಂತರ ತಮ್ಗೆ ತಿಳಿಸ್ತೀವಿ. ಎಲ್ಲಿ ಮಾಡ್ತೀವಿ ಅಂತ ಎಲ್ಲ ಸಭೆ ನಂತರ ನಾವೆಲ್ಲ ಮಾತಾಡಿ, ನಾನು ಒಬ್ಬನೇ ಹೇಳೋಂಗಿಲ್ಲ. ಎಲ್ಲರೂ ಮಾತಾಡ್ಕೊಂಡು ತಮಗೆ ಖಂಡಿತವಾಗ್ಲೂ ತಮಗೆ ಮಾಹಿತಿ ಕೊಡ್ತೀವಿ.